ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಆ್ಯಂಡ್ ಇವತ್ತು ಬುಧವಾರ ಮತ್ತು ನಾನು ಗುರುವಾರದ ಬ್ಲಾಗ್ ಮಾಡಿದ್ದೀನಿ. ಸೊ ಹೋಲ್ ಡೇ ಹೇಗಿರುತ್ತೆ ಅಂತ, ಹಾಗೆ ಟೆರೇಸ್ ಟೂರ್ ಮಾಡಿಸ್ತಾ ಇದ್ದೀನಿ. ಇವತ್ತು ಪ್ಲ್ಯಾನ್ಸ್ ಯಾವ್ದು ನರ್ಸರಿಯಿಂದ ತಂದಿರೋದು ಮತ್ತು ನಮ್ಮ ಮನೇಲಿ ಬೆಳೆದಿರೋದಂತ. ಸೊ ಮಾರ್ನಿಂಗ್ ಅವನ್ನ ಕಳಿಸಿ ನಾನು ಎಲ್ಲ ತರಕಾರಿ ಸ್ವಲ್ಪ ತೊಗೊಂಡು ಬಂದಿದ್ರು, ಅದನ್ನು ಈಗೇನು ರೀಸ್ಟಾಕ್ ಮಾಡ್ತಾಯಿದ್ದೀನಿ. ಯಾವಾಗ ಖಾಲಿ ಆಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ತರಕಾರಿ ಅಂತೂ. ಹಾಗೆ ಲೇಡೀಸ್ ಫಿಂಗರು ಬಾಕ್ಸ್ ಇದೆ ಕೆಲವೊಂದಕ್ಕೆ, ಆ್ಯಂಡ್ ಕೆಲವೊಂದು ಕವರಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಆರ್ಡರ್ ಮಾಡಿದ್ದೀನಿ, ಕೆಲವೊಂದು ಇನ್ನೂ ಬರ್ತಾ ಇದೆ ಆನ್ಲೈನಲ್ಲಿ. ಹಾಗೆಯೇ ಇವತ್ತು ಟೆರೆಸ್ನ ತೋರಿಸ್ತೀನಿ ಅಂತ ಹೇಳಿದೆ, ಬನ್ನಿ ಹೋಗೋಣ. ಸೊ ನಮ್ಮ ಮನೆ ಫಸ್ಟ್ ಫ್ಲೋರಿಂದ ಟೆರೆಸಿಗೆ ಬರ್ತಾ ಇದ್ದೀವಿ. ಅವಳಿಗೆ ಹಾಗೆ ಊಟ ಮಾಡಿಸಿ ಇದೆಲ್ಲ ಕ್ಲೀನ್ ಮಾಡಿದ್ದೆ. ಎಲ್ಲನೂ ಗಲೀಜಾಗೋಗಿರುತ್ತೆ, ಈಗ ಪಕ್ಕದಲ್ಲಿರೋ ಕನ್ಸ್ಟ್ರಕ್ಷನ್ ವರ್ಕಿಂದ ಇರ್ಬೋದು, ಮತ್ತು ಮಕ್ಕಳು ಆಟಾಡೋದು ಕ್ಲೀನ್ ಮಾಡ್ತಾ ಇರಬೇಕು. ಸೊ ನೀರು ಆಫ್ ಮಾಡಿ. ಸೊ ಇದು 2030 ಸೈಟ್. ಸೊ ಇಷ್ಟು ದೊಡ್ಡದಾಗಿ ಸ್ಪೇಷಿಯಸ್ ಆಗಿದೆ. ಸೊ ವಾಶ್ ಬೇಸಿನ್ ಇಲ್ಲೊಂದಿದೆ, ಇಲ್ಲೊಂದು ಎಕ್ಸ್ಟ್ರಾ ಟಾಯ್ಲೆಟ್ ವಿತ್ ಇದು ಇಂಡಿಯನ್ ಟಾಯ್ಲೆಟ್ ಬೇಕು ಅಂತ ಹೇಳಿ ಮಾಡಿಸ್ಕೊಂಡಿರೋದು. ಸೊ ಹಾಗೆ ಈ ಕಡೆ ಬಂದರೆ ನಾನು ತುಳಸಿ ಗಿಡ ಇಟ್ಕೊಂಡಿದ್ದೀನಿ ಪಾಟಲ್ಲಿ. ಅದ್ರ ಜೊತೆಗೆ ಒಂದು ಇದು ಆರೆಂಜ್ ಗಿಡ, ಹಾಗೆ ಗಾರ್ಡನಿಂಗ್ ಬೇಕಾಗಿರೋ ಟೂಲ್ಸ್. ಸೊ ವಾಷಿಂಗ್ ಮಿಷಿನ್ ಇಲ್ಲೇ ಇರೋದ್ರಿಂದ ಬಟ್ಟೆ ಹಾಕ್ಕೊಳ್ಳೋಕೆ ಈಸಿ ಆಗುತ್ತೆ. ಹಾಗೆ ಇಲ್ಲಿ ಬರ್ತಾ ಮ್ಯಾಂಗೋ ಗಿಡ, ಇದು ಆಲ್ಮೋಸ್ಟ್ ನಾವು 2 ಇಯರ್ಸ್ ಆಯಿತು ಬಂದು. ಸೊ 2 ಮ್ಯಾಂಗೋ ಗಿಡ ಇದೆ ಇಲ್ಲಿ. ಸೊ 2 ವರ್ಷದ ಪ್ಲ್ಯಾಂಟ್ ಅನ್ಬೋದು, ಅದು ಬೀಜದಿಂದ ಹಾಕಿರೋದು. ಇದು ಅಷ್ಟೇ ಲೆಮನ್ ಪ್ಲ್ಯಾಂಟ್ ಮತ್ತು ಆರೆಂಜ್ ಏನು ಸೀಡ್ಸಿಂದ ಬೆಳೆಸಿದ್ದೀವಿ. ಸೊ ಇದು ರೀಸೆಂಟಾಗಿ ಈ ಕಡೆ ಇರೋದೆಲ್ಲ ನರ್ಸರಿಯಿಂದ ತಂದಿರೋದು, ಎಕ್ಸೋರಾ ವೆಸ್ಟ್ ಇಂಡಿಯನ್ ಜಾಸ್ಮಿನ್ ಅಂತ. ಸೊ ಡ್ರಮ್ ಸ್ಟಿಕ್ ಪ್ಲ್ಯಾಂಟ್ ಇದೆ. ಹಾಗೆ ಹೈಬಿಸ್ಕಸ್ 2 ಕಲರ್ ಬಿಡುತ್ತೆ ಇದು. ಸೊ ಬೀಟಲ್ ಲೀಫ್ ಚಿಕ್ಕದು. ಇದೆಲ್ಲ ಆನ್ಲೈನಲ್ಲೇ ನಾರೆಲ್ಲ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಸೊ ಪೊಮೊಗ್ರಾನೆಟ್ ಗಿಡ, ಅದು ಬೀಜ ಹಾಕಿ ಬಂದಿದೆ. ಸೊ ಇದೊಂದು ಪಿಂಕ್ ಫ್ಲವರ್ ಈ ಕಡೆ ಇರೋದು, ಅದೊಂದು ಲೆಮನ್ ಗ್ರಾಸ್. ಇದಿಷ್ಟು ನರ್ಸರಿಯಿಂದ ತೊಗೊಂಡು ಬಂದಿರೋದು. ಸೊ ಈ ಥರ ಕಾಣಿಸುತ್ತೆ ಗಾರ್ಡನ್ ಏರಿಯಾ ಮತ್ತು ನಮ್ಮ ಟೆರೆಸ್. ಆ್ಯಂಡ್ ಈ ಮನೆಯೇ ನಾನು ಲಾಸ್ಟ್ ಶಾರ್ಟಲ್ಲಿ ತೋರಿಸಿದ್ದೀನಿ 2 ಬೆಡ್ರೂಮ್ಸ್ ಹೇಗಿದೆ ಅಂತ. ನಾನು ಶೂಟ್ ಮಾಡ್ಕೊಂಡಿರೋ ವಿಡಿಯೋದಲ್ಲಿ ಗೃಹ ಪ್ರವೇಶಕ್ಕೆ ಹೋಗಿರೋದು ನೋಡಿರ್ತೀರ. ಸೊ ಸಾಂಬಾರು ಮಾಡಬೇಕು, ಕಾಳು ನೆನೆಸಿದ್ದೆ. ಸೊ ಅಷ್ಟರಲ್ಲಿ ನಾನು ರೆಡಿಯಾಗಿ ಸ್ವಲ್ಪ ಎಲ್ಲ ಬಟ್ಟೆ ಎಲ್ಲ ಒಣಗಿ ಹಾಕಿ ಇವಾಗ ಲಂಚ್ಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ದೇವ್ರಿಗೆ ಫಸ್ಟ್ ಶುಕ್ರವಾರ ಮತ್ತು ಗುರುವಾರ ಯಾವುದೇ ಆಗಲಿ ಸೋಮವಾರ ತಲೆಗೆ ಪೂಜೆ ಮಾಡಿಕೊಂಡು ನಮಸ್ಕಾರ ಮಾಡೋದು ಅಭ್ಯಾಸ ಆಗೋಗಿರುತ್ತೆ. ಸೊ ದೇವ್ರಿಗೆ ಬೆಳಗ್ಗೆ 1 ಟೈಮ್, ಸಾಯಂಕಾಲ 1 ಟೈಮ್ ಮಾಡಲೇಬೇಕು. ಹಾಗೆ ಅವಳು ಕೂಡ ಏನು ಹೊಸ್ಲಿಗಿಟ್ಟಿದ್ದೀನೋ ಅದನ್ನೆಲ್ಲ ಗಲೀಜು ಮಾಡ್ತಿದ್ದಾಳೆ, ಅಳ್ತಿದ್ದಾಳೆ ಕೇಳಿದ್ರೆ. ಯಾಕೆ ಅಳಿಸಿದ್ಯಾ? ಅಳಿಸ್ತಾರಾ? ಹೇಳು, ಇನ್ನೊಂದ್ಸಲ ಅಳಿಸಿದ್ರೆ ಏನು ಮಾಡಲಿ? ಹೊಸ್ಲಿಗಿಟ್ಟಿರೋದು ರಂಗೋಲಿಗೆಲ್ಲ ಅಳಿಸ್ತಾ ಇರ್ತಾಳೆ. ಹಾಗೆ ದೇವ್ರ ಮನೇಲೂ ನೀರು, ಪಂಚಾಮೃತ ನೀರು, ಪಂಚಪಾತ್ರೆಲಿರೋ ನೀರನ್ನೆಲ್ಲ ಚೆಲ್ತಾ ಇರ್ತಾಳೆ. ಹೀಗೆ ಪೂಜೆ ಮಾಡಿ ನಾನು ಸ್ವಲ್ಪ ಹೂವು ಕಿತ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಮೇಲ್ಗಡೆ ಏನು ಬಿಟ್ಟಿತ್ತು ಆ ಹೂವನ್ನ ದೇವ್ರಿಗೆ ಇಡೋಣ ಅಂತ. ಒಂದೊಂದ್ಸಲ ಬಿಸ್ಕಸ್ ಎವ್ರಿ ಡೇ ಬಿಡ್ತಾ ಇರುತ್ತೆ. ಸೊ ಹಾಗೆ ಇಷ್ಟು ಬಟ್ಟೆ ವಾಷಿಂಗ್ ಮಿಷಿನ್ನಿಂದ ಸ್ವಲ್ಪ ಬಟ್ಟೆ ಎಲ್ಲ ತಂದ ಮೇಲೆ ಹಾಕಿದ ಮೇಲೆ ಇಷ್ಟು ಕೈಯಲ್ಲಿ ಒಗ್ದಿರೋದನ್ನು ಒಣಗಾಕ್ತಾ ಇದ್ದೀನಿ. ಕೆಲವೊಂದು ಮಗು ಬಟ್ಟೆ ಆಗಿರ್ಬೋದು, ನಂದಾಗಿರ್ಬೋದು, ತೀರಾ ಗಲೀಜು ಆಗಿರೋ ಅಂಥದ್ದು ಮಾತ್ರ ಕೈಯಲ್ಲಿ ಹೋಗೋವಂಥದ್ದು ತೊಗೊಂಡಿರ್ತೀನಿ. ಇನ್ನು ಬೆಡ್ಶೀಟ್ಸ್ ಆಗಲಿ ಬೇರೆದೆಲ್ಲ ವಾಷಿಂಗ್ ಮಿಷಿನಲ್ಲೇ ಯೂಸ್ ಮಾಡ್ತೀನಿ. ಸೊ 50-50% ಅಂತಲೇ ಹೇಳ್ಬೋದು ವಾಶ್ ಮಾಡೋದು. ಸೊ ಈ ಹೂವು ಬಿಟ್ಟಿದೆ, ಸೊ ಕಿತ್ಕೊಂಡು ಹೋಗೋಣ ಇವಾಗ ದೇವ್ರಿಗಿಡೋದಕ್ಕೆ. ಇದು ಒಂದು ಪಿಂಕ್ ಫ್ಲವರ್, ಇದು ಎಲ್ಲೂ ಈಚೆ ಸಿಕ್ಕೋದಿಲ್ಲ. ಸೊ ರೇರ್ ಹೂವು ಇದು. ಸೊ ಈ ಪ್ಲ್ಯಾಂಟ್ ಒಂದು ನಾನು ಹೆಸರು ಹೇಳಿಲ್ಲ, ಸೊ ತಿಳ್ಕೊಂಡು ನಾನು ನೆಕ್ಸ್ಟ್ ಶಾರ್ಟಲ್ಲೇ ಹೇಳಿರ್ತೀನಿ. ಇದು ಜಾಸ್ಮಿನ್. ಎಲ್ಲ ಇನ್ನು ಮಿಕ್ಕಿದೆಲ್ಲ ಕವರ್ ಮಾಡಿದ್ದೀನಿ. ಹಾಗೆ ಡೈಪರ್ ಕೂಡ ತೊಗೊಂಡು ಹೋಗೋಣ, ಒಣಗಿದೆ. ಕ್ಲಾತ್ ಡೈಪರ್ ಮಧ್ಯದಲ್ಲಿ ಹಾಕಬೇಕು. ಸೊ ಕಂಟಿನ್ಯೂಸ್ ಆಗಿ ಅವಳಿಗೆ ನಾನು ಬೇರೆ ಇದನ್ನು ಹಾಕೋದು ಬೇರೆ ಡೈಪರ್ಸ್ನ ಯೂಸ್ ಮಾಡೋದ್ರಿಂದ ಕ್ಲಾತ್ ಡೈಪರ್ ಮಧ್ಯದಲ್ಲಿ ಹಾಕ್ತಾ ಇರ್ತೀನಿ. ಅದು ಕೂಡ ಬೆಸ್ಟ್ ಅನಿಸುತ್ತೆ, ನಾಟ್ ಟೂ ಮಚ್ ಆದರೆ. ಸೊ ದೇವರಿಗೆ ಎಲ್ಲ ಇಟ್ಟು ಪೂಜೆ ಮಾಡ್ಕೊಂಡ್ಮೇಲೆ ಸೊ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಚಕ್ಕೆ ಲವಂಗ ಗಸಗಸೆ ಇದು ಹಾಕಿ ಫಸ್ಟ್ ಹುರ್ಕೊಳ್ತಾ ಇದ್ದೀನಿ, ಕಡಲೆ ಹಾಕಿ. ಸೊ ಇದು ಒಗ್ಗರಣೆಗೆ ಎತ್ತಿಟ್ಕೊಂಡಿದ್ದೀನಿ. ಸೊ ಈರುಳ್ಳಿ ಟೊಮೆಟೊನೂ ಹಾಕಿ ಈಗ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಪ್ಯಾನಲ್ಲಿ.
ಹಾಗೆ ಇದು ಕೋರಿಯಾಂಡರ್ ಮತ್ತು ಕಲರ್ಗೆ ನಾನು ರೆಡ್ ಚಿಲ್ಲಿ ಗುಂಟೂರು ಮೆಣಸಿನ್ಕಾಯಿ ಬದಲು ಬ್ಯಾಡಗಿ ಚಿಲ್ಲಿ ಯೂಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಕಡ್ಡಿಗಳು ಹಾಕ್ಕೊಂಡಿದ್ದೀನಿ. ಹೇಗೂ ಮಿಕ್ಸ್ ಮಾಡೋದ್ರಿಂದ ಸಪ್ರೇಟಾಗಿ ಬಿಡಿಸುವಾಗಲೇ ಸಪ್ರೇಟಾಗಿ ಇಟ್ಕೊಂಡಿರ್ತೀನಿ. ಸೊ ಉಪ್ಪನ್ನು ಕೂಡ 2 ಸ್ಪೂನ್ಸ್ ಹಾಕ್ಕೊಳ್ತಾ ಇದ್ದೀನಿ, ಸಾಂಬಾರಿಗೆ ಎಷ್ಟು ಬೇಕೋ ರುಬ್ಬೋದಕ್ಕೇ. ಸೊ ಈಗೆಲ್ಲ ಮಸಾಲ ರೆಡಿ ಆದಮೇಲೆ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡು ರುಬ್ಕೊಳ್ಳೋಕ್ಕೆ ಸರಿ ಇರುತ್ತೆ. ಒಗ್ಗರಣೆ ಕೊಟ್ಕೊಂಡು ಇವಾಗ ನಾನು ಕಾಳು ಮತ್ತು ಏನು ನೆನೆಸಿಟ್ಕೊಂಡಿದ್ನೋ ಚೆನ್ನ ದಾಲ್ ಅದನ್ನು ಮತ್ತು ತರಕಾರಿನ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೊಳ್ತೀನಿ. ಆ್ಯಂಡ್ ಒಗ್ಗರಣೆಗೂ ಕೂಡ ನಾನೀಗ ಎಣ್ಣೆ ಹಾಕಿ ಚಕ್ಕೆ ಲವಂಗ ಸ್ವಲ್ಪ ಹಾಕಿ ಈರುಳ್ಳಿ ಮತ್ತು ಕರಿಬೇವು ಹಾಕಿ ಬಾಡಿಸ್ತಾ ಇದ್ದೀನಿ ಒಗ್ಗರಣೆಗೆ. ಸೊ ಇದನ್ನು ಸಾರ್ಟ್ ಮಾಡ್ಕೊಂಡ್ಮೇಲೆ ಮಸಾಲಾನ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದೇನು ಹುರಿದಿದ್ನೋ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ. ಸೊ ಕಾಳನ್ನು ಚೆನ್ನಾಗಿ 3 ಅವರ್ಸ್ ಸೋಕ್ ಮಾಡಬೇಕಾಗಿತ್ತು. ಸೊ ಬೆಳಗ್ಗೆನೇ ನೆನೆಸಿದ್ರಿಂದ ಸೊ ತರಕಾರಿ ಇವತ್ತು ತಂದ ತಕ್ಷಣ ಹೇಳಿದರು ಮಾಡಿಬಿಡು ಅಂತ. ಸೊ ಫಸ್ಟ್ ಅದನ್ನೇ ಮಾಡ್ಕೊಳ್ತೀನಿ, ಯಾಕಂದರೆ ದಾಲ್ ಸಾಂಬಾರು ಯಾವಾಗಲೂ ಮಾಡಿ ಬೇಜಾರಾಗಿಯೇ ಇರುತ್ತೆ. ಸೊ ಬಸ್ಸಾರು ಮೊಸಪ್ಪು ಎಲ್ಲ ಮಾಡಿರೋದನ್ನು ನೋಡಿರ್ತೀರ. ಸೊ ಇವಾಗ ನೀರು ಹಾಕಿ ಇದನ್ನು ಚೆನ್ನಾಗಿ ನೈಸ್ ಫೈನ್ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ಪಡವಲಕಾಯಿ ಸಾರಿಗೆ ಮಸಾಲ ಇಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇವಾಗ ಕಾಳು ಹಾಕಿದ್ಮೇಲೆ ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ. ಸೊ ಇದು ಕಾಳು ಇರೋದ್ರಿಂದ 3 ಅವರ್ಸ್ ನೆನೆಸಿರ್ತೀವಲ್ಲ, ಸೊ 3-4 ವಿಸಲ್ಸ್ ಆದರೆ ಸಾಕು. ಸೊ ಈಗ ಒಗ್ಗರಣೆಗೆ ಕಾಳು ಮತ್ತು ಕಾಯಿ ಹಾಕಿ ಬಾಡಿಸಿ ಏನು ರುಬ್ಕೊಂಡಿರ್ತೀವಿ ಆ ಮಸಾಲ ಹಾಕಿದ್ರೆ ಉಪ್ಪು ಕೂಡ ಹಾಕಿದ್ದೀನಿ ಆಲ್ರೆಡಿ. 3 ವಿಸಲ್ಸ್ ಕೂಗಿಸ್ಕೊಂಡ್ರೆ ಮಿಕ್ಸ್ ಜಾರ್ ವಾಟರ್ ಹಾಕಿ ಸಾಂಬಾರು ರೆಡಿ ಆಗಿರುತ್ತೆ. ಆ್ಯಂಡ್ ಆಲ್ಮೋಸ್ಟ್ ಇದೇ ಬೇಸ್ ಎಲ್ಲ ಮಸಾಲ ಸಾಂಬಾರಿಗೂ ಆ್ಯಂಡ್ ಮಸಾಲ ಪೂರಿಗೂ ಅಷ್ಟೇ. ಸೊ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತಾರೆ ಅಷ್ಟೇ, ಬೇರೆ ಅವರೆಲ್ಲ ಮಸಾಲ ಆಗಲಿ ಏನು ಕರಿಗಾಗಲಿ ಆಲ್ಮೋಸ್ಟ್ ಡಿಫ್ರೆಂಟ್. ಇಲ್ಲ ಬೀಜ ಬದಲು ಕೊತ್ತಂಬರಿ ಬೀಜ ಬದಲು ಪುಡಿ ಹಾಕೋದಾಗಲಿ, ಧನಿಯಾ ಪುಡಿ ಹಾಕೋದು, ಇಲ್ಲ ಖಾರದ ಪುಡಿ ಹಾಕೋದು ಮಾಡ್ಕೋತಾರೆ. ಸೊ ಮಿಕ್ಸಿ ಮಾಡೋದ್ರಿಂದ ನಾವೆಲ್ಲ ಮೆಣಸಿನ್ಕಾಯಿನ ಹಾಗೆ ಹಾಕ್ಬೋದು ಹುರ್ಕೊಂಡು. ಸೊ ಬೆಚ್ಚಗಾದರೆ ಅದು ಫೈನ್ ಪೇಸ್ಟ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಆಲ್ಮೋಸ್ಟ್ ಗೂಗಲಲ್ಲಿ ಸರ್ಚ್ ಮಾಡಿರೋ ಪ್ರಕಾರ ತುಂಬ ರೆಸಿಪೀಸ್ ಇದೆ. ಸೊ ಇದು ಮೇಯ್ನಾಗಿ ಬೇಸ್ ಇದೆ ಅಂತ ಹೇಳ್ಬೋದು. ಸೊ ಕುಕ್ಕರ್ ಮುಚ್ಚಿ ಇವಾಗ ನಾನು ಏನು ಸಾಂಬಾರನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕೂಗೋ ಅಷ್ಟರಲ್ಲಿ ನಾನು ಸೊ ಈಗ ಸಿಂಕಲ್ಲಿ ಬಿದ್ದಿರೋ ಪಾತ್ರೆಗಳು ಮತ್ತು ಬೆಳಗ್ಗೆ ತೊಳೆದಿಟ್ಟಿರೋ ಅಂಥದ್ದು ಕೂಡ ಎಲ್ಲ ಒರೆಸಿ ಎತ್ತಿಟ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಸೌತೆಕಾಯಿ ಕೂಡ ಈ ಸಾರಿಗೆ ಪಲ್ಯಕ್ಕಿಂತ ಸೌತೆಕಾಯಿ ಇಲ್ಲಾಂದರೆ ಮೊಟ್ಟೆ ಈ ಥರನೇ ಚೆನ್ನಾಗಿರುತ್ತೆ. ಸೊ ಎಲ್ಲನೂ ವಾಶ್ ಮಾಡ್ಕೊಂಡು ಹಾಗೆ ರೆಡಿ ಮಾಡಿಕೊಂಡ್ರೆ ಎಲ್ಲ ಅಡುಗೆ ಮನೆ ಹಾಗೆ ಕ್ಲೀನಾಗಿರುತ್ತೆ. ಇವತ್ತಿನ ಸ್ಪೆಷಲ್ ಇದಾಗಿತ್ತು. ಸೊ ನಾನು ಹೋಮ್ ಟೂರ್ ಕೂಡ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ. ಸೊ ಗಾರ್ಡನಿಂಗ್ ಮತ್ತು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಮ ಫ್ಯಾಮಿಲೀಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ, ಸೊ ದಟ್ ಸಪೋರ್ಟ್ ಮಾಡಿದಾಗ ಆಗುತ್ತೆ. ನನಗೂ ವೀಡಿಯೋಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ಥರ ಕ್ಲೀನಾಗಿ ಇಡ್ಬೋದು. ಸೊ ಮಕ್ಕಳು ತುಂಬಾ ಗಲೀಜು ಮಾಡಿರ್ತಾರೆ. ಸೊ ಈ 11 to 2 ಟೈಮಿಂಗ್ಸಲ್ಲಿ ಏನು ಎಲ್ಲ ರೆಡಿ ಮಾಡ್ಕೊತೀನೋ ಒಂದ್ಸಲ ಮಾಡಿ ತೊಳೆದಿಟ್ಬಿಟ್ರೆ ಕ್ಲೀನಾಗಿ ಹಾಗೆ ಇರುತ್ತೆ. ಸಾಯಂಕಾಲ ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೊಳ್ಳೋವರೆಗೂ. ಸೊ ಅದು ಕೂಗಿದೆ. ಇನ್ನು ಇಳಿಯೋ ಅಷ್ಟರಲ್ಲಿ ಅವಳಿಗೂ ಹಣ್ಣು ತಿನ್ನೋಕೆ ಈಗ ಶುರು ಮಾಡ್ಕೊಂಡಿದ್ದಾಳೆ. ಸೊ ಮುಂಚೆ ಆದರೆ ಯಾವಾಗಲೂ ಚಿಕ್ಕ ಮಗುಗೆ ಫೀಡಿಂಗ್ ಮಾಡ್ತಾನೆ ಇರಬೇಕಾಗಿತ್ತು. ಅಷ್ಟು ಟೈಮ್ ಕೊಡೋಕ್ಕಾಗ್ತಾ ಇರೋಲ್ಲ ವೀಡಿಯೋಗಾಗಲಿ ಬೇರೆದಕ್ಕಾಗಲಿ. ಅವನು ಸ್ಕೂಲಿಂದ ಬಂದಮೇಲೆ ಅವನ್ನ ನೋಡ್ಕೊಳ್ಳೋದು ಇರುತ್ತೆ, ಅವನಿಗೆ ಫೀಡ್ ಮಾಡೋದು ಇರ್ತಿತ್ತು. ಆ್ಯಂಡ್ ಅವಳು ಕೂಡ ಇವಾಗ ಎಲ್ಲ ಹಣ್ಣಾಗಲಿ ಒಂದು ಬೇರೆ ಥರ ಊಟ ಆಗಲಿ ಫಿಂಗರ್ ಫುಡ್ಸ್ ಎಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ಚಪಾತಿ ದೋಸೆ ಎಲ್ಲ ನನಗೆ ಸ್ವಲ್ಪ ಟೈಮ್ ಸಿಕ್ಕತ್ತೆ. ಅವಳನ್ನ ಮಲಗಿಸಿ ಕೂಡ ನಾನು ಎಕ್ಸ್ಟ್ರಾ ಟೈಮ್ ಕೊಡ್ಬೋದು ವೀಡಿಯೋಗೆ ಅಂತ. ಹಾಗೆ ಈ ಗಾರ್ಡನಿಂಗ್ ವೀಡಿಯೋನ ಎಲ್ಲರ ಹತ್ರನೂ ಶೇರ್ ಮಾಡಿ ಅಂತ ಹೇಳಿದ್ನಲ್ಲ. ಸೊ ಅದು ಏನಕ್ಕೆ ಅಂದರೆ ಪ್ಲ್ಯಾಂಟ್ಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಸೊ ಡಿಫ್ರೆಂಟ್ ವೆರೈಟಿ ನರ್ಸರಿಲಿ ನಿಮಗೆ ಸಿಕ್ಕತ್ತೆ. ಸೊ ನಿಮ್ಗೆ ಯಾವ ಗಿಡ ಬೇಕೋ ಅದನ್ನು ತೊಗೊಂಡು ಬಂದು ಈ ಥರ ಗ್ರೀನ್ ಬ್ಯಾಗ್ಸ್ ಇಲ್ಲಾಂದರೆ ಬಕೆಟಲ್ಲಿ ಹಾಕಿ ಸನ್ಲೈಟ್ಗೆ ಬಿಟ್ಟಿರ್ತೀನಿ ಅದನ್ನು 24/7. ಸ್ವಲ್ಪ ಬಿಸಿಲಿಗೆ ಅರ್ಧ ದಿನ ಬರುತ್ತೆ. ಆ್ಯಂಡ್ ನಾಟ್ ಫುಲ್ ಎವ್ರಿ ಡೇ. ನೀರು ಕೂಡ ಫುಲ್ಲು ಹಾಕಿರ್ತೀನಿ. ನಾನೇ ಇಲ್ಲಾಂದ್ರೂ ಮನೆಯವರೆಲ್ಲ ಹಾಕಿರ್ತಾರೆ. ನನ್ನ ಸಾಂಬಾರು ಕೂಡ ಅಷ್ಟೇ ಟೇಸ್ಟಿಯಾಗಿ ಬಂದಿತ್ತು. ಸೊ ಅದೇ ತಿಂದ್ಬಿಟ್ಟು ನೋಡೋಣ ಹೇಗಿದೆ ಅಂತ. ಸೊ ಟ್ರೈ ಮಾಡಿ. ಸೊ ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ಥ್ಯಾಂಕ್ ಯು.